ನಮಸ್ಕಾರ. ಬನ್ನಿ ಇವತ್ತಿನ ವಿಷಯಕ್ಕೆ ನೇರವಾಗಿ ಹೋಗೋಣ. ಸಂವಿಧಾನ ತಾನು ಕೊಡುವ ಹೊಸ ಸ್ವಾತಂತ್ರ್ಯಗಳನ್ನ ಮತ್ತು ಅದಾಗಲೇ ಇರುವ ಹಳೆ ನಿಯಮಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ? ನಮ್ಮ ಸಂವಿಧಾನ ಬರೀ ಒಂದು ಕಾನೂನಿನ ಪುಸ್ತಕ ಅಲ್ಲ, ಅದು ನಮ್ಮ ಸಮಾಜದ ಸ್ಟೆಬಿಲಿಟಿಯನ್ನ ಕಾಪಾಡೋ ಒಂದು ಜೀವಂತ ಶಕ್ತಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ರೋಹನ್ ಅನ್ನೋ ಒಬ್ರು ಕುತೂಹಲಕಾರಿ ಹುಡುಗ ಕೇಳಿದ ಒಂದು ಅದ್ಭುತ ಪ್ರಶ್ನೆಯಿಂದ ಶುರು ಮಾಡೋಣ. ಹೊಸ ಕಾನೂನುಗಳು ಬಂದಾಗ ಹಳೆಯ ಕಾನೂನುಗಳನ್ನ ಪಿಗಿ ಬ್ಯಾಂಕ್ನಲ್ಲಿ ಸೇವ್ ಮಾಡ್ತಾರಾ ಅಥವಾ ವಿಡಿಯೋ ಗೇಮ್ ಡೇಟಾ ತರ ಸೇವ್ ಮಾಡಿ ಇಡ್ತಾರಾ ಅಂತ ಅವನು ತಮಾಷೆಯಾಗಿ ಕೇಳಿದ್ದ. ಇದು ಕೇಳೋಕೆ ಸಿಂಪಲ್ ಅನಿಸ್ತ್ರೂ ಇದರ ಹಿಂದೆ ನಮ್ಮ ಸಂವಿಧಾನದ ಒಂದು ಬಹುದೊಡ್ಡ ತತ್ವ ಅಡಗಿದೆ. ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ನಾವು ನೋಡಬೇಕಾದದ್ದೇ 305ನೇ ಅನುಚ್ಛೇದ, ಅಂದರೆ ಆರ್ಟಿಕಲ್ 305. ಅಸ್ತಿತ್ವದಲ್ಲಿರುವ ಕಾನೂನುಗಳು ಹೇಗೆ ಉಳಿದುಕೊಳ್ಳುತ್ತವೆ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಒಂಥರ ಇದು ನಮ್ಮ ಭೂತಕಾಲ ಹಾಗೂ ವರ್ತಮಾನದ ನಡುವೆ ಇರೋ ಒಂದು ಸ್ಟ್ರಾಂಗ್ ಸೇತುವೆ ಇದ್ದಾಗೆ. ಹೊಸತು ಬಂತು ಅಂತ ಹಳೆಯದನ್ನೆಲ್ಲ ಒಮ್ಮೆಲೇ ಅಳಿಸಿ ಹಾಕಲ್ಲ ಅನ್ನೋದನ್ನ ಇದು ಖಚಿತಪಡಿಸುತ್ತೆ. ಶಂಕರ ಅಜ್ಜ ಅನ್ನೋ ಒಬ್ರು ಬುದ್ಧಿವಂತ ಹಿರಿಯರು ಇದನ್ನ ಶಾಲೆಯ ಸ್ನ್ಯಾಕ್ಸ್ ಅಂಗಡಿಯ ಕಥೆ ಮೂಲಕ ಸಖತ್ತಾಗಿ ವಿವರಿಸ್ತಾರೆ. ಕ್ಯಾಂಪಸ್ನಲ್ಲಿ ಒಂದೇ ಸ್ನ್ಯಾಕ್ಸ್ ಅಂಗಡಿ ಇರಬೇಕು ಅನ್ನೋದು ಶಾಲೆಯ ಹಳೆಯ ನಿಯಮ ಆಗಿತ್ತು. ಆಮೇಲೆ ಯಾರ್ ಬೇಕಾದ್ರೂ ಸ್ನ್ಯಾಕ್ಸ್ ಮಾರಬಹುದು ಅಂತ ಮುಕ್ತ ಸ್ವಾತಂತ್ರ್ಯದ ನಿಯಮ ಬಂತು. ಆದ್ರೆ ಏಕಾಏಕಿ ಹಳೆಯ ನಿಯಮವನ್ನ ತೆಗ್ದಾಕಿದ್ರೆ ಎಷ್ಟೊಂದು ಗೊಂದಲ ಆಗುತ್ತೆ ಅಲ್ವಾ? ಅದಕ್ಕೆ ಪ್ರಿನ್ಸಿಪಲ್ ಹಳೆಯ ನಿಯಮವನ್ನ ಸ್ವಲ್ಪ ಸಮಯ ಹಾಗೆ ಮುಂದುವರ್ಸಿದ್ರು. ನೋಡಿ, ಇದೇ ನಮ್ಮ 305ನೇ ಅನುಚ್ಛೇದದ ಅಸಲಿ ಕೆಲಸ. 301ನೇ ಅನುಚ್ಛೇದ ನಮಗೆ ಮುಕ್ತ ವ್ಯಾಪಾರದ ಸ್ವಾತಂತ್ರ್ಯ ಕೊಡ್ತಿದೆ ನಿಜ. ಆದ್ರೆ ಆ ಹೊಸ ಸ್ವಾತಂತ್ರ್ಯ ಬಂತು ಅಂತ ಹಳೆಯ ಆರ್ಥಿಕ ಕಾನೂನುಗಳೆಲ್ಲ ಒಮ್ಮೆಲೆ ಕೊಚ್ಚಿ ಹೋಗದಂತೆ ಈ 305ನೇ ಅನುಚ್ಛೇದ ಒಂದು ರಕ್ಷಾ ಕವಚದ ತರ, ಒಂದು ಗುರಾಣಿಯ ತರ ನಿಂತ್ಕೊಳ್ಳುತ್ತೆ. ಹಾಗಾದ್ರೆ ಈ ಹಳೆ ಕಾನೂನುಗಳ ಚೌಕಟ್ಟು ಪ್ರಾಯೋಗಿಕವಾಗಿ ಹೇಗೆ ಉಳಿದುಕೊಳ್ಳುತ್ತೆ ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ಹಳೇದನ್ನೆಲ್ಲ ಬ್ಲೈಂಡ್ ಆಗಿ ಡಿಲೀಟ್ ಮಾಡೋ ಬದಲು ವ್ಯವಸ್ಥೆ ಸುಗಮವಾಗಿ ನಡೆಯಕ್ಕೆ ಬೇಕಾದದ್ದನ್ನ ಮಾತ್ರ ಸಂರಕ್ಷಿಸುವ ಜವಾಬ್ದಾರಿ ನಮ್ಮ ಸಂವಿಧಾನಕ್ಕಿದೆ. ಇಲ್ಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂದ್ರೆ, ಒಂದು ಕಡೆ 301ನೇ ಅನುಚ್ಛೇದ ಯಾವುದೇ ಅಡೆತಡೆಗಳಿಲ್ಲದ ಮುಕ್ತ ವ್ಯಾಪಾರ ಬೇಕು ಅನ್ನುತ್ತೆ. ಇನ್ನೊಂದು ಕಡೆ 305ನೇ ಅನುಚ್ಛೇದ ದೇಶಕ್ಕೆ ಅತ್ಯಗತ್ಯವಾಗಿರುವ ಹಳೆಯ ಕಾನೂನುಗಳನ್ನ ಹಾಗೇ ಹಿಡಿದಿಟ್ಕೊಳ್ಳುವ ಆಧಾರ ಸ್ತಂಭವಾಗಿ ಕೆಲಸ ಮಾಡುತ್ತೆ. ರೋಹನ್ ಮತ್ತು ಅನನ್ಯ ಬಹಳ ಬುದ್ಧಿವಂತಿಕೆಯಿಂದ ಊಹಿಸಿದ ಹಾಗೆ ವಿಡಿಯೋ ಗೇಮ್ ಅಪ್ಡೇಟ್ ಆದ ತಕ್ಷಣ ಹಳೇ ಸೇವ್ ಡೇಟಾ ಡಿಲೀಟ್ ಆಗಲ್ವಲ್ವಾ? ಅದೇ ರೀತಿ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಅಪ್ಗ್ರೇಡ್ ಆದ್ರೂ ಸಹ ರಾಷ್ಟ್ರಪತಿಯವರು ಆದೇಶದ ಮೂಲಕ ವಿಶೇಷವಾಗಿ ನಿರ್ದೇಶಿಸಿದ್ರೆ ಮಾತ್ರ ಬದಲಾವಣೆ ಆಗುತ್ತೆ. ಇಲ್ಲದಿದ್ರೆ ಕಾರ್ಯನಿರ್ವಹಿಸುತ್ತಿರುವ ಆ ಹಳೆಯ ಕಾನೂನುಗಳು ತಾನಾಗಿ ಅಳಿಸಿ ಹೋಗೋದಿಲ್ಲ. ಮೊದಲು ಸೇವ್ ಮಾಡಿ ಆಮೇಲೆ ಅಪ್ಗ್ರೇಡ್ ಮಾಡೋ ಥರ ಇದು. ಅಂದ್ರೆ ಸಂವಿಧಾನ ರಚನೆಕಾರರು ಎಷ್ಟೊಂದು ದೂರದೃಷ್ಟಿ ಹೊಂದಿದ್ರು ನೋಡಿ. ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ ಮತ್ತು ಬದಲಾವಣೆ, ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಒಂದು ಅದ್ಭುತವಾದ ಟೈಮ್ಲೈನ್ ಅನ್ನೇ ಅವರು ಡಿಸೈನ್ ಮಾಡಿದ್ರು. 1950ಕ್ಕೂ ಮುಂಚೆ ಇದ್ದ ಕಾನೂನುಗಳೇ ನಮ್ಮ ವ್ಯಾಪಾರವನ್ನ ನಿಯಂತ್ರಿಸ್ತಿದ್ವು. ಆಮೇಲೆ 1950ರಲ್ಲಿ ಸಂವಿಧಾನ ಬಂದಾಗ ಅದು ಮುಕ್ತ ವ್ಯಾಪಾರವನ್ನ ಗ್ಯಾರಂಟಿ ಮಾಡ್ತು. ಆದ್ರೆ ಆ ದಿನವೇ ಹಳೆ ನಿಯಮಗಳನ್ನೆಲ್ಲ ಒಮ್ಮೆಲೆ ಕ್ಯಾನ್ಸಲ್ ಮಾಡಿದ್ದಿದ್ರೆ ಇಡೀ ಮಾರ್ಕೆಟ್ ಕುಸಿದ್ಬೀಳುತ್ತಿತ್ತು. ಯಾರಿಗೆ ಏನು ಪಾಲಿಸ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ ಆರ್ಥಿಕ ಕುಸಿತವನ್ನ ತಡೆಯೋಕ್ಕೆ 305ನೇ ಅನುಚ್ಛೇದ ಆಪತ್ಬಾಂಧವನಾಗಿ ಬಂತು. ಸರಿ, ಈಗ ಇದೇ ವಿಷಯದ ಇನ್ನೊಂದು ಮುಖ್ಯವಾದ ಕಡೆಗೆ ಹೋಗೋಣ. ಅದುವೇ ರಾಜ್ಯದ ಏಕಸ್ವಾಮ್ಯ ಅಥವಾ ಸ್ಟೇಟ್ ಮೊನಾಪಲಿ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲೂ ಕೂಡ ಶಂಕರ ಅಜ್ಜ ಅವರ ಕಥೆ ತುಂಬಾ ಚೆನ್ನಾಗಿ ಹೊಂದುತ್ತೆ. ನಿಮ್ಮ ಕಾಲನಿಯಲ್ಲಿ ಗುಣಮಟ್ಟ ಕಾಪಾಡೋಕೆ ಮತ್ತು ಎಲ್ಲರಿಗೂ ಸರಿಯಾಗಿ ಬ್ರೆಡ್ ಸಿಗ್ಬೇಕು ಅಂತ ಒಂದೇ ಒಂದು ಬೇಕರಿಗೆ ಮಾತ್ರ ಬ್ರೆಡ್ ಮಾರೋ ಹಕ್ಕು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಬೇರೆ ಯಾರಿಗೂ ಆ ಹಕ್ಕಿಲ್ಲ. ಇದನ್ನೇ ಏಕಸ್ವಾಮ್ಯ ಅಥವಾ ಮೊನಾಪಲಿ ಅಂತ ಬಹಳ ಸರಳವಾಗಿ ವಿವರಿಸ್ತಾರೆ. ಕಾನೂನಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದನ್ನೇ ರಾಜ್ಯದ ಏಕಸ್ವಾಮ್ಯ ಅಂತ ಕರೆಯೋದು. ಖಾಸಗಿ ವ್ಯಾಪಾರಕ್ಕೆ ನಿರ್ಬಂಧ ಇದ್ರೂ ಪರವಾಗಿಲ್ಲ, ಸಾರ್ವಜನಿಕರ ಒಳಿತಿಗಾಗಿ ಸರ್ಕಾರವೇ ಒಂದು ನಿರ್ದಿಷ್ಟ ಕ್ಷೇತ್ರದ ಮೇಲೆ ಸಂಪೂರ್ಣ ಕಂಟ್ರೋಲ್ ತೆಗೆದುಕೊಳ್ಳುತ್ತೆ. ಉದಾಹರಣೆಗೆ ಪಡಿತರ ಅಥವಾ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಮದ್ಯ ಮತ್ತು ಅಬ್ಕಾರಿ ವ್ಯಾಪಾರ, ಬಸ್ಸು ರೈಲುಗಳಂತಹ ಸಾರ್ವಜನಿಕ ಸಾರಿಗೆ ಮತ್ತೆ ವಿದ್ಯುತ್ ಉತ್ಪಾದನೆ. ಇಂತಹ ಅತ್ಯಗತ್ಯ ಕ್ಷೇತ್ರಗಳನ್ನ ಗಮನಿಸಿ ಎಲ್ಲರಿಗೂ ಸಮಾನವಾಗಿ ಸೌಲಭ್ಯ ಸಿಗಬೇಕು ಮತ್ತು ಯಾವುದೇ ಶೋಷಣೆ ಆಗಬಾರದು ಅಂತ ಸರ್ಕಾರ ಇಂತಹ ಕಡೆ ತನ್ನ ಏಕಸ್ವಾಮ್ಯವನ್ನ ಸ್ಥಾಪಿಸುತ್ತೆ. ಹಾಗಾದ್ರೆ ಮುಕ್ತ ವ್ಯಾಪಾರ ಮತ್ತು ಸರ್ಕಾರದ ಈ ನಿಯಂತ್ರಣ, ಇವೆರಡರ ನಡುವಿನ ಸಂಬಂಧವನ್ನ
ನಮ್ಮ ಶಾಸಕಾಂಗ ಹಾಗೂ ನ್ಯಾಯಾಲಯಗಳು ಹೇಗೆ ಫಾರ್ಮಲೈಸ್ ಮಾಡಿದವು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವ ಹಾಗೆ ಮಾರುಕಟ್ಟೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸ್ತಿದೆ ಅಂದ್ರೆ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆ ಅನ್ನೋದನ್ನ ಸಾಬೀತುಪಡಿಸಲೇಬೇಕು. ಮುಕ್ತ ವ್ಯಾಪಾರದ ಹಕ್ಕುಗಳ ಜೊತೆಗೆ ಅತ್ಯಗತ್ಯವಾದ ನಿಯಂತ್ರಣಗಳನ್ನ ಇದು ಬಹಳ ನಾಜೂಕಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಇಲ್ಲಿ ನಾವು ಕಾನೂನಿನ ಆ ನಿಖರವಾದ ಸಾಲುಗಳನ್ನೊಮ್ಮೆ ನೆನಪಿಸಿಕೊಳ್ಳೇಬೇಕು. ಅಸ್ತಿತ್ವದಲ್ಲಿರುವ ಕಾನೂನುಗಳು ಮತ್ತು ರಾಜ್ಯದ ಏಕಸ್ವಾಮ್ಯದ ಬಗ್ಗೆ 301ನೇ ಮತ್ತು 303ನೇ ಅನುಚ್ಛೇದಗಳಲ್ಲಿ ಮುಕ್ತ ವ್ಯಾಪಾರದ ಬಗ್ಗೆ ಏನೇ ಹೇಳಿದ್ದರೂ ರಾಷ್ಟ್ರಪತಿಯವರು ಆದೇಶದ ಮೂಲಕ ಬೇರೆ ರೀತಿ ನಿರ್ದೇಶಿಸದ ಹೊರತು ಹಳೆಯ ಕಾನೂನುಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಇದರ ಜೊತೆಗೆ 1955ರಲ್ಲಿ ತಂದ ಸಂವಿಧಾನದ 4ನೇ ತಿದ್ದುಪಡಿ ಅಧಿನಿಯಮ ತುಂಬಾನೇ ಮುಖ್ಯವಾದದ್ದು. ಇದು ಶುರುವಾಗುವುದಕ್ಕೆ ಮುಂಚೆ ಮಾಡಿದ ಕಾನೂನುಗಳು ಅಂದ್ರೆ 19ನೇ ಅನುಚ್ಛೇದದ 6ನೇ ಖಂಡದ 2ನೇ ಉಪಖಂಡದಲ್ಲಿ ಬರುವ ರಾಜ್ಯದ ಏಕಸ್ವಾಮ್ಯನ ವಿಷಯಗಳಿಗೆ ಸಂಬಂಧಪಟ್ಟಿದ್ದರೆ ಅವು ಹಾಗೆ ಉಳಿಯುತ್ತವೆ. ಅಷ್ಟೇ ಅಲ್ಲ, ಇಂತಹ ಸಾರ್ವಜನಿಕ ಕಲ್ಯಾಣದ ವಿಷಯಗಳಲ್ಲಿ ಹೊಸ ಕಾನೂನು ಮಾಡದಂತೆ ಸಂಸತ್ತನ್ನೋ ಅಥವಾ ರಾಜ್ಯ ಶಾಸನ ಸಭೆಯನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಅನ್ನೋದನ್ನ ಇದು ಗಟ್ಟಿಯಾಗಿ ಹೇಳುತ್ತೆ. ಈ ಎಲ್ಲಾ ವಿಷಯಗಳನ್ನ ಗಮನಿಸ್ತಾ ಹೋದ್ರೆ ನಾವೀಗ ನಮ್ಮ ಮುಖ್ಯ ಥೀಮ್ ಹತ್ರ ಬರ್ತೀವಿ. ಅದೇ ಸಂವಿಧಾನಾತ್ಮಕ ಸಮತೋಲನ. ಸಂವಿಧಾನ ಅಂದ್ರೆ ಬರೀ ನಮ್ಗೆ ಹಕ್ಕುಗಳನ್ನ ಕೊಡೋದಲ್ಲ, ಬದಲಾಗಿ ನಮ್ಮ ಸ್ವಾತಂತ್ರ್ಯ ಮತ್ತು ಸರ್ಕಾರದ ನಿಯಂತ್ರಣಗಳ ನಡುವೆ ಒಂದು ಸುಂದರವಾದ ಸೇತುವೆಯನ್ನ ಕಟ್ಟೋದು. ಮೀರಾ ಹೇಳ್ದಾಗೆ ಹಳೆಯದು ಮತ್ತು ಹೊಸದು ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ರಾಜ್ಯದ ನಿಯಂತ್ರಣ ಇವೆರಡನ್ನೂ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋ ಸೂತ್ರವನ್ನ ಕಂಡುಕೊಳ್ಳೋದೇ ಇದರ ಅಂತಿಮ ಗುರಿ. ಒಂದು ಕಡೆ ವ್ಯಾಪಾರ, ಸರಕುಗಳ ಮುಕ್ತ ಹರಿವಿರಬೇಕು, ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಸರ್ಕಾರದ ನಿಯಂತ್ರಣವೂ ಇರಬೇಕು. ಇವೆರಡೂ ಸೇರಿದ್ರೆ ಮಾತ್ರ ನಮ್ಮ ವ್ಯವಸ್ಥೆ ಸುಗಮವಾಗಿ ನಡೆಯಕ್ ಸಾಧ್ಯ. ಕೊನೆಯದಾಗಿ ಬದಲಾವಣೆ ಇರಲಿ, ಆದರೆ ಸ್ಥಿರತೆ ಕೂಡ ಇರಲಿ ಅನ್ನೋ ಶಂಕರಜ್ಜನ ಆ ಸಿಂಪಲ್ ಆದ್ರೆ ಅರ್ಥಪೂರ್ಣವಾದ ಮಾತುಗಳು ನಮ್ಮಂತಹ ಸಂಕೀರ್ಣ ಸಮಾಜಗಳು ಹೇಗೆ ಬೆಳಿಬೇಕು ಅನ್ನೋದನ್ನ ಎಷ್ಟೊಂದು ಅದ್ಭುತವಾಗಿ ಸೆರೆಹಿಡಿಯುತ್ತೆ ಅಲ್ವಾ? ಮುಕ್ತ ಸ್ವಾತಂತ್ರ್ಯ ಬೇಕು, ಆದ್ರೆ ಅದರಿಂದ ಗೊಂದಲ, ಅರಾಜಕತೆ ಸೃಷ್ಟಿಯಾಗಬಾರ್ದು. ಇದನ್ನೇ 305ನೇ ಅನುಚ್ಛೇದ ನಮ್ಗೆ ಹೇಳ್ಕೊಡೋದು. ನಮ್ಮ ಸಂವಿಧಾನದ ಈ ಸೂಕ್ಷ್ಮವಾದ ಆದರೆ ಅತ್ಯಂತ ಬಲಿಷ್ಠವಾದ ಸಮತೋಲನದ ಬಗ್ಗೆ ನೀವೇನ್ ಯೋಚಿಸ್ತೀರಿ?